Namaste dear students. Today we have to discuss about verification and valuation of different assets. Here firstly, for the purpose of convenience, we may divide the assets in the following categories. ನೋಡಿ, ಕನ್ವೀನಿಯನ್ಸ್ ಪರ್ಪಸಲ್ಲಿ ಅಸೆಟನ್ನು ನಾವು ಕೆಳಗಿನ ರೀತಿ ಡಿವೈಡ್ ಮಾಡ್ಕೋಬೋದು. ಒಂದು ಇಂಟ್ಯಾಂಜಿಬಲ್ ಅಸೆಟ್ಟು, ಎರಡು ಫಿಕ್ಸ್ಡ್ ಅಸೆಟ್ಟು, ಮೂರನೇದು ಫ್ಲೋಟಿಂಗ್ ಅಸೆಟ್ಟು. ಇವಾಗ ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಯಾವುದಿದೆ ಅಂದರೆ ಗುಡ್ವಿಲ್, ಪೇಟೆಂಟ್ಸ್, ಟ್ರೇಡ್ ಮಾರ್ಕ್ಸ್, ಕಾಪಿರೈಟ್ಸ್ ಎಲ್ಲರಿಗೂ ಕೂಡ ನಿಮಗೆ ಗೊತ್ತಿದೆ. ಹಾಗೆ ಫಿಕ್ಸ್ಡ್ ಅಸೆಟಲ್ಲಿ ಯಾವುದಾದ್ರು ಇರುತ್ತೆ, ಕಾಮನ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಫರ್ನಿಚರ್ಸ್ ಆ್ಯಂಡ್ ಫಿಕ್ಚರ್ಸ್, ಈವನ್ ಮೋಟರ್ ವೆಹಿಕಲ್ಸ್ ಆಲ್ಸೋ ಇರುತ್ತೆ. ನೆಕ್ಸ್ಟ್ ಫ್ಲೋಟಿಂಗ್ ಅಸೆಟ್ ಪದನೇ ಹೇಳ್ತಿದೆ. ಫ್ಲೋಟಿಂಗ್ ಮೀನ್ಸ್ ಆಲ್ವೇಸ್ ದಟ್ ಟೇಕ್ಸ್ ಚೇಂಜಸ್. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಬಿಲ್ಸ್ ರಿಸೀವಬಲ್, ಸ್ಟಾಕ್ ಇನ್ ಟ್ರೇಡ್, ಸನ್ರಿ ಡೇಟಾಸ್ ಎಕ್ಸೆಟ್ರಾ ಅಸೆಟ್ಸ್ ಆರ್ ಇಯರ್. ಫಸ್ಟ್ಲಿ ವಿ ಹ್ಯಾವ್ ಟು ನೋ ಅಬೌಟ್ ಇಂಟ್ಯಾಂಜಿಬಲ್ ಅಸೆಟ್ಸ್. ಆಲ್ರೆಡಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇಂಟ್ಯಾಂಜಿಬಲ್ ಅಸೆಟ್ಸ್ ಮೀನ್ಸ್ ವಿ ಕಾಂಟ್ ಬಿ ಟಚಬಲ್, ವಿ ಕಾಂಟ್ ಬಿ ಸಿಯಬಲ್. ಓಕೆ, ಫಸ್ಟ್ ಒನ್ ಗುಡ್ವಿಲ್. ಫಸ್ಟು ವೆರಿಫಿಕೇಷನ್ ನೋಡ್ಕೋಬೇಕಾಗತ್ತೆ. ಇಲ್ಲಿ ವೆರಿಫಿಕೇಷನ್ ಹೇಗೆ ನೋಡ್ತಾರೆ ಗುಡ್ವಿಲ್ನ ಅಂದರೆ, ವೇರ್ ಗುಡ್ವಿಲ್ ಆ್ಯಸ್ ಬೀನ್ ಪರ್ಚೇಸ್ಡ್ ಅಲಾಂಗ್ ವಿತ್ ಎ ರನ್ನಿಂಗ್ ಬಿಸ್ನೆಸ್ ನೋಡ್ಕೋಬೇಕಿಲ್ಲಿ. ಗುಡ್ವಿಲ್ ಪರ್ಚೇಸ್ ಆಗಿದೆಯಾ ವಿತ್ ರನ್ನಿಂಗ್ ಬಿಸ್ನೆಸ್ ಅಂತಕ್ಕಂಥದ್ದು. ಸೇಮ್ ಶುಡ್ ಬಿ ವೆರಿಫೈಡ್ ಫ್ರಮ್ ದಿ ಅಗ್ರಿಮೆಂಟ್ ವಿತ್ ದ ವೆಂಡರ್. ನೋಡಿ, ಆತ ನಮಗೆ ಸೇಲ್ ಮಾಡಿರ್ತಕ್ಕಂಥ ವ್ಯಕ್ತಿಯಿಂದನೇ ಎಷ್ಟು ಸೇಲ್ ಮಾಡಿಕೊಂಡು ಎಷ್ಟು ಪರ್ಚೇಸ್ ಮಾಡಿಕೊಂಡು ಅದೇ ಕೂಡ ಬುಕ್ಸಲ್ಲಿ ಅಪಿಯರ್ ಆಗಿದೆಯಾ ಅನ್ನೋ ಕೂಡ ವೆರಿಫೈ ಮಾಡ್ಕೋಬೇಕು. ಅದು ಕೂಡ ಪ್ರೈಸ್ ಪೇಯ್ಡ್ ಫಾರ್ ಇಟ್, ಏನು ಪೇ ಮಾಡಿದ್ದಾರೆ ಅದು. ಬಟ್ ವೆನ್ ದಿ ಅಮೌಂಟ್ ಈಸ್ ನಾಟ್ ಸ್ಪೆಷಲಿ ಫಿಕ್ಸ್ಡ್, ಅಮೌಂಟ್ ಏನು ಸ್ಪೆಷಲಾಗಿ ಫಿಕ್ಸ್ ಆಗಿಲ್ಲ ಅಂದರೆ ಗುಡ್ವಿಲ್ ಇಸ್ ದ ಅಮೌಂಟ್ ಫಾರ್ ದ ಪರ್ಚೇಸ್ ಆಫ್ ಬಿಸ್ನೆಸ್ ಓವರ್ ದಿ ನೆಟ್ ಅಸೆಟ್ಸ್ ಟೇಕನ್ ಓವರ್. ನೋಡಿ, ಇಲ್ಲಿ ಸಿಂಪಲ್ ಆಗಿ ಹೇಳ್ತೇನೆ. ಗುಡ್ವಿಲ್ ಇಸ್ ದ ಅಮೌಂಟ್ ಫಾರ್ ದ ಪರ್ಚೇಸ್ ಆಫ್ ಬಿಸ್ನೆಸ್ ಓವರ್ ನೆಟ್ ಅಸೆಟ್ ಟೇಕನ್ ಓವರ್. ನೆಟ್ ಅಸೆಟ್ ಓವರ್ ನೋಡಿ, ನೆಟ್ ಅಸೆಟ್ ಟೇಕನ್ ಓವರ್ ಮೇಲೆ ಇರ್ತಕ್ಕಂಥ ಪರ್ಚೇಸ್ ವ್ಯಾಲ್ಯೂ ಇರ್ಬೋದು. ನೆಕ್ಸ್ಟ್ ವ್ಯಾಲ್ಯೂಯೇಷನ್. ಅದನ್ನು ಗುಡ್ವಿಲ್ನ ಹೇಗೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ಅಂದರೆ, ಇಟ್ ಶುಡ್ ಬಿ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಲೆಸ್ ಅಮೌಂಟ್ ರಿಟರ್ನ್ ಆಫ್. ಇರ್ತಕ್ಕಂಥ ಗುಡ್ವಿಲಲ್ಲಿ ರಿಟರ್ನ್ ಆಫನ್ನು ಕಳೆದ ಮೇಲೆ ಬರ್ತಕ್ಕಂಥ ವ್ಯಾಲ್ಯೂನ ನಾವು ತೊಗೋತೀವಿ, ಅದನ್ನೇ ಗುಡ್ವಿಲ್ ಅಂತ ಅನ್ಕೋತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್ ಪೇಟೆಂಟ್ಸ್. ಪೇಟೆಂಟ್ಸನ್ನು ಹೇಗೆ ವೆರಿಫಿಕೇಷನ್ ಮಾಡ್ಕೋತೀವಿ ಅಂದರೆ, ದಿ ಆಡಿಟರ್ಸ್ ಶುಡ್ ಎಕ್ಸಾಮೈನ್ ದ ಪೇಟೆಂಟ್ಸ್ ವಿತ್ ದ ಹೆಲ್ಪ್ ಆಫ್ ಸರ್ಟಿಫಿಕೇಟ್ ವಿಚ್ ಹ್ಯಾವ್ ಗ್ರಾಂಟೆಡ್ ಸಚ್ ಪೇಟೆಂಟ್ಸ್ ರೈಟ್ಸ್. ನೋಡಿ, ಪೇಟೆಂಟ್ ರೈಟ್ಸನ್ನು ಯಾರು ಕೊಟ್ಟಿರ್ತಾರೆ ಆ ಸರ್ಟಿಫಿಕೇಟಿಂದ ಆಡಿಟರು ಎಕ್ಸಾಮೈನ್ ಮಾಡ್ಕೋತಾರೆ. The auditors should also ensure that the patents are registered in the name of client. ಆ ಪೇಟೆಂಟ್ಸು ಕಂಪನಿಯ ಹೆಸರಿನಲ್ಲಿ ರಿಜಿಸ್ಟರ್ ಆಗಿದೆ ಅಂತಲೂ ಕೂಡ ನೋಡ್ಕೋತಾರೆ. ಕಂಪನಿ ಮೀನ್ಸ್ ಇಲ್ಲಿ ಕ್ಲೈಂಟ್ ಹೆಸರಲ್ಲಿ. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಹೇಗಿದೆ ಅಂದರೆ, ಪೇಟೆಂಟ್ಸ್ ಮಸ್ಟ್ ಬಿ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಲೆಸ್ ಡಿಪ್ರಿಷಿಯೇಷನ್. ಇರ್ತಕ್ಕಂಥ ಕಾಸ್ಟ್ ಜೊತೆ ಡಿಪ್ರಿಷಿಯೇಷನ್ ಕಳ್ಕೊಂಡ್ರೆ ಅದರ ವ್ಯಾಲ್ಯೂ ಸಿಗುತ್ತೆ. ದ ಪೇಟೆಂಟ್ ಶುಡ್ ಬಿ ರಿಟರ್ನ್ ಆಫ್ ಇನ್ ಎ ಪೀರಿಯಡ್ ಆಫ್ 16th ಇಯರ್. ನೋಡಿ, ಇಲ್ಲಿ ಪೇಟೆಂಟ್ಸ್ 16 ವರ್ಷಕ್ಕೆ ಫುಲ್ಲಿ ರಿಟರ್ನ್ ಆಫ್ ಆಗುತ್ತೆ. ವಿಚ್ ದ ರೈಟ್ ಆಟೋಮೆಟಿಕಲಿ ಲ್ಯಾಪ್ಸ್, ಎಲ್ಲವೂ ಕೂಡ ಲ್ಯಾಪ್ಸ್ ಆಗುತ್ತೆ ಅನ್ಲೆಸ್ ದ ಟರ್ಮ್ ಇಸ್ ಎಕ್ಸ್ಟೆಂಡೆಡ್. ಯಾವುದೇ ಟರ್ಮ್ ಎಕ್ಸ್ಟೆಂಡ್ ಆಗದೇ 16ನೇ ವರ್ಷಕ್ಕೆ ಫುಲ್ಲಿ ಅದರ ವ್ಯಾಲ್ಯೂ ಲ್ಯಾಪ್ಸ್ ಆಗುತ್ತೆ. ನೆಕ್ಸ್ಟ್ ಒನ್ ಕಾಪಿ ರೈಟ್ಸ್. ನೋಡಿ, ಸಿಂಪಲ್ ಕಾಪಿ ರೈಟ್ಸ್ ಎಲ್ಲ ಗೊತ್ತಿದೆ ನಿಮಗೆ. ಇನ್ ವೆರಿಫೈಯಿಂಗ್ ದಿ ಕಾಪಿ ರೈಟ್ಸ್, ಆಡಿಟರ್ ಶುಡ್ ಇನ್ಸ್ಪೆಕ್ಟ್ ದ ಅಗ್ರಿಮೆಂಟ್ ಬಿಟ್ವೀನ್ ದ ಆಡಿಟರ್ ಆ್ಯಂಡ್ ದ ಪಬ್ಲಿಷರ್. ನಮಗೆ ಕಾಪಿ ರೈಟ್ಸನ್ನು ಕೊಡ್ತಕ್ಕಂಥವ್ರು ಪಬ್ಲಿಷರ್ಸ್ ಇರ್ತಾರೆ. ಅಲ್ಲಿ ಆಡಿಟರ್ಸ್ ನೋಡಿ ಜನರಲಾಗಿ ತಿಳ್ಕೊಳ್ತಕ್ಕಂಥದ್ದು, ನೋಡಿ ಅಲ್ಲಿ ಆಡಿಟರ್ಸ್ ಶುಡ್ ಇನ್ಸ್ಪೆಕ್ಟ್ ದ ಅಗ್ರಿಮೆಂಟ್ ಬಿಟ್ವೀನ್ ದ ಆಡಿಟರ್ ಆ್ಯಂಡ್ ಪಬ್ಲಿಷರ್. ಪಬ್ಲಿಷರ್ ಮತ್ತು ಕಂಪನಿ ಮೀನ್ಸ್ ಯಾರ ಜೊತೆ ಏನಿದೆ ಅದನ್ನ ಅಗ್ರಿಮೆಂಟನ್ನು ತಿಳ್ಕೊಬೇಕಾಗತ್ತೆ. ವ್ಯಾಲ್ಯೂಯೇಷನ್ ನೋಡಿ, ಜನರಲಿ ದಿ ವ್ಯಾಲ್ಯೂ ಆಫ್ ಕಾಪಿರೈಟ್ ಇಸ್ ನಾಟ್ ಸ್ಟೇಬಲ್. ಯಾಕೆಂದರೆ ಇದು ಯಾವಾಗಲೂ ಸ್ಟೇಬಲ್ ಇರಲ್ಲ, ಆಲ್ವೇಸ್ ಇಟ್ ವಿಲ್ ಬಿ ಡೌನ್ ಆಗ್ತಾ ಇರುತ್ತೆ. ಬಿಕಾಸ್ ಕಾಪಿರೈಟ್ ಲೋಸ್ ದೇರ್ ವ್ಯಾಲ್ಯೂ ಬೈ ಪ್ಯಾಸೇಜ್ ಆಫ್ ಟೈಮ್ ಆಗ್ತಿದ್ದಾಗೆ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರುತ್ತೆ. ಇನ್ ದ ಬ್ಯಾಲೆನ್ಸ್ ಶೀಟ್, ಕಾಪಿರೈಟ್ ಮಸ್ಟ್ ಬಿ ಸೋನ್ ಎ ಕಾಸ್ಟ್ ಲೆಸ್ ಅಮೌಂಟ್ಸ್ ರಿಟರ್ನ್ ಆಫ್ ಫ್ರಮ್ ದ ಟೈಮ್ ಟು ಟೈಮು ಅದರ ವ್ಯಾಲ್ಯೂ ಏನಾಗುತ್ತೆ ಲೆಸ್ ಆಗ್ತಾ ಇರುತ್ತೆ, ಮೀನ್ಸ್ ಡಿಪ್ರಿಸಿಯಬಲ್ ಆಗ್ತಾ ಇರುತ್ತೆ. ನೆಕ್ಸ್ಟು ಟ್ರೇಡ್ ಮಾರ್ಕ್. ವೆರಿಫಿಕೇಷನ್ ಹೇಗೆ ಮಾಡ್ಕೋತಾರೆ ಟ್ರೇಡ್ ಮಾರ್ಕ್ಸ್ನ ಅಂದರೆ, ಇಟ್ ಕ್ಯಾನ್ ಬಿ ವೆರಿಫೈಡ್ ಬೈ ಎಕ್ಸಾಮೈನಿಂಗ್ ದ ಅಸೈನ್ಮೆಂಟ್ ಡೀಡ್ ಡ್ಯೂಲಿ ಎಂಡಾರ್ಸ್ಡ್ ಬೈ ದ ಆಫೀಸ್ ಆಫ್ ರಿಜಿಸ್ಟರ್ ಆಫ್ ಟ್ರೇಡ್ ಮಾರ್ಕ್. ಟ್ರೇಡ್ ಮಾರ್ಕ್ನ ಯಾರು ರಿಜಿಸ್ಟರ್ ಮಾಡಿರ್ತಾರೆ ಅವ್ರ ಅಗ್ರಿಮೆಂಟಿನ ಜೊತೆ ಅವರು ವೆರಿಫಿಕೇಷನ್ ಮಾಡ್ಕೊಳ್ತಾರೆ. ಮೀನ್ಸ್ ಇವರ ಹೆಸರಲ್ಲೇ ಟ್ರೇಡ್ ಮಾರ್ಕ್ ಇದೆಯಾ ಅಂತಕ್ಕಂಥದ್ದು. ಇನ್ ಕೇಸ್ ದೇ ಹ್ಯಾವ್ ಬಿನ್ ಪರ್ಚೇಸ್ಡ್ ಫ್ರಮ್ ಅದರ್, ಬೇರೆಯವರಿಂದ ಏನೋ ಪರ್ಚೇಸ್ ಮಾಡಿದರೆ ದ ಆಡಿಟರ್ ಶುಡ್ ವಾಚ್ ದ ಎಕ್ಸ್ಪೆಂಡಿಚರ್. ಬೇರೆಯವರಿಂದ ಏನಾದರೂ ಕೂಡ ಟ್ರೇಡ್ ಮಾರ್ಕ್ನ ಪರ್ಚೇಸ್ ಮಾಡ್ಕೊಂಡಿದ್ರೆ ಅದರ ವಾಚಸ್ನ ವೆರಿಫೈ ಮಾಡ್ಕೋತಾರೆ. ಅದರಲ್ಲಿ ಏನಿರುತ್ತೆ ಅಂದರೆ ಕನೆಕ್ಷನ್ ವಿತ್ ದೇರ್ ಅಕ್ವಿಷನ್. ಅದನ್ನ ಅಕ್ವಿಷನ್ ಮಾಡ್ಕೊಳ್ಳೋಕೆ ಏನೆಲ್ಲ ಕನೆಕ್ಷನ್ ಇದೆ ಅಂದರೆ, ರಿಜಿಸ್ಟ್ರೇಷನ್ ಫೀಸ್, ಪೇಮೆಂಟ್ ಮೇಡ್ ಟು ಡಿಸೈನರ್. ಆ ಟ್ರೇಡ್ ಮಾರ್ಕ್ನ ಡಿಸೈನ್ ಮಾಡಲಿಕ್ಕೆ ಏನು ಪೇಮೆಂಟ್ ಮಾಡಿದ್ವು ಹಾಗೆ ಈ ಥರ ಎಕ್ಸ್ಪೆನ್ಸಸ್ ಎಲ್ಲ ಕೂಡ ಅಲ್ಲಿ ಇರುತ್ತೆ. ಅದನ್ನು ವೆರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು
ವ್ಯಾಲ್ಯೂಯೇಷನ್ ಹೇಗೆ ಮಾಡ್ತಾರೆ ಅಂದರೆ ದಿಸ್ ವ್ಯಾಲ್ಯೂಯೇಷನ್ ಮೆಥಡ್ ಇಸ್ ದ ಮೋಸ್ಟ್ ಸೂಟಬಲ್ ಮೆಥಡ್ ವ್ಯಾಲ್ಯೂಯೇಷನ್ ಆಫ್ ಟ್ರೇಡ್ಮಾರ್ಕ್. ಇಟ್ ಶುಡ್ ಬಿ ಸೀನ್ ದಟ್ ಟ್ರೇಡ್ಮಾರ್ಕ್ ಆರ್ ಪ್ರಾಪರ್ಲಿ ವ್ಯಾಲ್ಯೂಡ್ ಆ್ಯಂಡ್ ಸೋನ್ ಇನ್ ದ ಬ್ಯಾಲೆನ್ಸ್ ಶೀಟ್. ನೋಡಿ ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾಪರಾಗಿ ವ್ಯಾಲ್ಯೂ ಮಾಡಿ ಅದನ್ನು ತೋರಿಸಿದಾರ ಅಂತದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಮೊದಲು ಇಂಟ್ಯಾಂಜಿಬಲ್ ಅಸೆಟ್ ಆಯಿತು, ಈಗ ಫಿಕ್ಸೆಡ್ ಅಸೆಟ್. ಫಿಕ್ಸೆಡ್ ಅಸೆಟ್ಸ್ ಯಾವುದಿದೆ ಅಂತ ಕಾಮನ್ಲಿ ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಮೊದಲನೇದಾಗಿ ಫ್ರೀ ಹೋಲ್ಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ನೋಡಿ ಇಲ್ಲಿ ಯಾವಾಗಲೂ ನಿಮ್ಗೆ ಗೊತ್ತಿರ್ಬೋದು, ಈ ಲ್ಯಾಂಡ್ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಅಪ್ರಿಸಿಯಬಲ್ ವ್ಯಾಲ್ಯೂ, ಯಾವತ್ತೂ ಕೂಡ ಡಿಪ್ರಿಷಿಯೇಷನ್ ಆಗಲ್ಲ. ನೋಡಿ ಅದಕ್ಕೆ ವೆರಿಫಿಕೇಷನ್ ಹೇಗೆ ಮಾಡ್ಕೋತಾರೆ ಅಂದರೆ ದಿ ಆಡಿಟರ್ ಶುಡ್ ಎಕ್ಸಾಮೈನ್ ದ ಟೈಟಲ್ ಡೀಡ್ಸ್ ಟು ಎನ್ಶ್ಯೂರ್ ದಟ್ ದೇ ಆರ್ ಇನ್ ದ ನೇಮ್ ಆಫ್ ದ ಕ್ಲೈಂಟ್. ನೋಡಿ ಇಲ್ಲಿ ಸಿಂಪಲಾಗಿ ಹೇಳ್ತೀನಿ, ಆ ಅಸೆಟ್ ಫ್ರೀ ಹೋಲ್ಡ್ ಲ್ಯಾಂಡ್ ಮತ್ತು ಬಿಲ್ಡಿಂಗು ಕ್ಲೈಂಟಿನ ಹೆಸರಲ್ಲಿ ಇದೆಯಾ ಅಂತ ತಿಳ್ಕೋಬೇಕು. ಎನಿ ಅಡಿಷನ್ ಆರ್ ಸೇಲ್ ಡ್ಯೂರಿಂಗ್ ದ ಇಯರ್ ಶುಡ್ ಬಿ ಕೇರ್ಫುಲಿ ಎಕ್ಸಾಮೈನ್ಡ್. ಇರ್ತಕ್ಕಂಥ ಅಸೆಟ್ಟಿಗೆ ಆ ವರ್ಷ ಯಾವ್ದಾದ್ರು ಆ್ಯಡ್ ಆಗಿದೆಯಾ ಅಂದರೆ ಪರ್ಚೇಸ್ ಆಗಿದೆಯಾ ಅಥವಾ ಯಾವ್ದಾರು ಪೀಸ್ ಆಫ್ ಲ್ಯಾಂಡನ್ನು ಮಾರಿದ್ದಾರೆ ಅದನ್ನು ಎಕ್ಸಾಮೈನ್ ಮಾಡ್ಕೋಬೇಕು, ವೆರಿಫಿಕೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಏನಾಗುತ್ತೆ ಅಂದರೆ ಫ್ರೀ ಹೋಲ್ಡ್ ಲ್ಯಾಂಡ್ ಬೀಯಿಂಗ್ ಎ ನೋ ಡಿಪ್ರಿಸಿಯಬಲ್ ಅಸೆಟ್. ಮೊದಲೇ ಹೇಳಿದೆ, ಯಾವಾಗಲೂ ಕೂಡ ಲ್ಯಾಂಡ್ ಡಿಪ್ರಿಷಿಯೇಸಬಲ್ ಆಗಲ್ಲ, ಅದು ಯಾವಾಗಲೂ ಇನ್ಕ್ರೀಸ್ ಆಗುತ್ತೆ. ಇಸ್ ಜನರಲಿ ಸೋನ್ ಅಟ್ ಕಾಸ್ಟ್ ವಿಚ್ ಇನ್ಕ್ಲೂಡ್ಸ್, ಕಾಸ್ಟ್ ಜೊತೆ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂದರೆ ಪರ್ಚೇಸ್ ಪ್ರೈಸ್, ಬ್ರೋಕರ್ ಕಮಿಷನ್, ರಿಜಿಸ್ಟ್ರೇಷನ್ ಫೀಸ್, ಲೀಗಲ್ ಚಾರ್ಜಸ್ ಇವೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಎನಿ ಪೇಮೆಂಟ್ ಮೇಡ್ ಟು ಮುನಿಸಿಪಾಲಿಟಿ, ಕಾರ್ಪೊರೇಷನ್ ಆರ್ ಇಂಪ್ರೂವ್ಮೆಂಟ್ ಟ್ರಸ್ಟ್ ಆ್ಯಸ್ ಎ ಡೆವಲಪ್ಮೆಂಟಲ್ ಚಾರ್ಜ್ ಇಟ್ ಶುಡ್ ಬಿ ಇನ್ಕ್ಲೂಡೆಡ್. ನೋಡಿ ಮುನ್ಸಿಪಾಲಿಟಿಗೆ ನಾವೇನಾದ್ರು ಕೂಡ ಡೆವಲಪ್ಮೆಂಟಲ್ ಚಾರ್ಜಸ್ ಅಂತ ಪೇ ಮಾಡಿದರೆ ಅದು ಕೂಡ ಕಾಸ್ಟ್ ಜೊತೆ ಆ್ಯಡ್ ಆಗುತ್ತೆ, ಓನ್ಲಿ ಫಾರ್ ಲ್ಯಾಂಡಿಗೆ. ಆ್ಯಂಡ್ ಇಫ್ ದ ಮಾರ್ಕೆಟ್ ರಿಯಲೈಸಬಲ್ ವ್ಯಾಲ್ಯೂ ಇಸ್ ಟೇಕನ್ ಆ್ಯಸ್ ಬೇಸಿಸ್ ಫಾರ್ ವ್ಯಾಲ್ಯೂಯೇಷನ್. ನೋಡಿ ಮಾರ್ಕೆಟ್ ರಿಯಲೈಸಬಲ್ ವ್ಯಾಲ್ಯೂ ಏನಾದ್ರು ತೊಗೊಂಡ್ರೆ ನಾವು ಫಾರ್ ವ್ಯಾಲ್ಯೂಯೇಷನ್, ಫ್ರೀ ಹೋಲ್ಡ್ ಲ್ಯಾಂಡ್ ದ ಸೇಮ್ ಶುಡ್ ಬಿ ಡಿಸ್ಕ್ಲೋಸ್ಡ್ ಕ್ಲಿಯರ್ಲಿ ಇನ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ಕ್ಲಿಯರಾಗಿ ಮಾರ್ಕೆಟ್ ರಿಯಲೈಸಬಲ್ ವ್ಯಾಲ್ಯೂನೇ ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ ಲೀಸ್ ಹೋಲ್ಡ್ ಪ್ರಾಪರ್ಟಿ. ಲೀಸ್ ಹೋಲ್ಡ್ ಪ್ರಾಪರ್ಟಿಲಿ ವೆರಿಫಿಕೇಷನ್ ನೋಡಿ ಹೇಗೆ ಮಾಡ್ತಾರೆ, ಆಡಿಟರ್ ಶುಡ್ ಇನ್ಸ್ಪೆಕ್ಟ್ ದ ಲೀಸ್ ಹೋಲ್ಡ್ ಅಗ್ರಿಮೆಂಟ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆ್ಯಂಡ್ ಡ್ಯೂರೇಷನ್. ಇನ್ ಕೇಸ್ ಕಂಪನಿ ಯಾವುದೇ ಒಂದು ಅಸೆಟ್ಟನ್ನು ಲೀಸಿಗೆ ತೊಗೊಂಡಿದ್ರೆ ಅದರಲ್ಲಿರ್ತಕ್ಕಂಥ ಅಗ್ರಿಮೆಂಟನ್ನು ನೋಡ್ಕೋಬೇಕಾಗತ್ತೆ. ಅದರಲ್ಲಿ ಏನಿರುತ್ತೆ, ವರ್ಷ ಲೀಸ್ ವ್ಯಾಲ್ಯೂ ಆ್ಯಂಡ್ ಡ್ಯೂರೇಷನ್, ಎಷ್ಟು ವರ್ಷ ಇದೆ ಮತ್ತು ಲೀಸ್ನ ಮೌಲ್ಯ ಏನನ್ನ ತಿಳ್ಕೋಬೇಕಾಗತ್ತೆ. ದಿ ಆಡಿಟರ್ ಶುಡ್ ಸಿ ದಟ್ ಲೀಸ್ ಅಗ್ರಿಮೆಂಟ್ ಇಸ್ ರಿಜಿಸ್ಟರ್ಡ್ ವಿತ್ ರಿಜಿಸ್ಟ್ರಾರ್. ಆ ಲೀಸ್ ಅಗ್ರಿಮೆಂಟು ಕಂಪನಿಯ ರಿಜಿಸ್ಟ್ರಾರ್ ಜೊತೆ ರಿಜಿಸ್ಟರ್ ಆಗಿದೆಯಾ ಆ್ಯಂಡ್ ಸರ್ಟಿಫಿಕೇಟ್ ಟೆಸ್ಟಿಂಗ್ ಟು ವ್ಯಾಲಿಡಿಟಿ ದ ಸೇಮ್. ಹಾಗೆ ಸರ್ಟಿಫಿಕೇಟನ್ನು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಆಫ್ ಲೀಸ್ ಹೋಲ್ಡ್ ಪ್ರಾಪರ್ಟಿ. ದ ಲೀಸ್ ಹೋಲ್ಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಹ್ಯಾಡ್ ಟು ಬಿ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಲೆಸ್ ಡಿಪ್ರಿಷಿಯೇಷನ್. ಹೇಗೆ ವ್ಯಾಲ್ಯೂ ಮಾಡ್ತಾರೆ ಅಂದರೆ ಆ ಕಾಸ್ಟ್ ಲೆಸ್ ಡಿಪ್ರಿಷಿಯೇಷನ್ನ ತಗೋತಾನೆ. ವಿಚ್ ಶುಡ್ ಬಿ ಸಫಿಷಿಯಂಟ್ ರೇಟ್ಸ್ ಇಟ್ ಆಫ್ ಕಂಪ್ಲೀಟ್ಲಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಲೀಸ್. ಆ ಪೀರಿಯಡ್ ಆಫ್ ಲೀಸಲ್ಲಿ ಕಂಪ್ಲೀಟಾಗಿ ಲೆಸ್ ಮಾಡ್ಕೋತಾರೆ. ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ. ಇಲ್ಲಿ ವೆರಿಫಿಕೇಷನ್ ಹೇಗಪ್ಪ ಇದೆ ಅಂದರೆ ಆಡಿಟರ್ಸ್ ಶುಡ್ ಕಮೆನ್ಸ್ ದ ಪ್ರೋಸೆಸ್ ಆಫ್ ವೆರಿಫಿಕೇಷನ್ ಬೈ ಒಬ್ಟೈನಿಂಗ್ ಶೆಡ್ಯೂಲ್ ಆಫ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ ಸರ್ಟಿಫೈಡ್ ಬೈ ರೆಸ್ಪಾನ್ಸಿಬಲ್ ಆಫೀಸರ್ ಆಫ್ ದ ಕಂಪನಿ. ನೋಡಿ ಹೇಗೆ ಪ್ರೊಸೀಜರ್ ಇದು ವೆರಿಫಿಕೇಷನ್ ಮಾಡ್ಕೋತಾರೆ ಅಂದರೆ ಪ್ಲಾಂಟ್ ಆ್ಯಂಡ್ ಮಿಷಿನರಿನ ಆಡಿಟರ್ ನೋಡಿ ಕಂಪನಿಯ ರೆಸ್ಪಾನ್ಸಿಬಲ್ ಆಫೀಸರಿಂದ ಆ ಶೆಡ್ಯೂಲ್ ಪ್ಲಾಂಟ್ ಆಫ್ ಮಿಷಿನರಿನ ಸರ್ಟಿಫೈ ಮಾಡ್ಕೋತಾರೆ. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಹೇಗಿರುತ್ತೆ ಅಂದರೆ ಫಾರ್ ವ್ಯಾಲ್ಯೂಯಿಂಗ್ ದ ಪ್ಲಾಂಟ್ ಆ್ಯಂಡ್ ಮಿಷಿನರಿ ದ ಆಡಿಟರ್ ಶುಡ್ ಪ್ರಿಪೇರ್ ಎ ಲಿಸ್ಟ್ ಆಫ್ ಈಚ್ ಮಿಷಿನ್. ಆಡಿಟರ್ ಎಲ್ಲ ಮಿಷನ್ನ ಲಿಸ್ಟ್ನ ಪ್ರಿಪೇರ್ ಮಾಡ್ಕೋತಾರೆ ಫ್ರಮ್ ದಿ ಪ್ಲಾಂಟ್ ರಿಜಿಸ್ಟ್ರಾರ್, ಅಲ್ಲಿರ್ತಕ್ಕಂಥ ಪ್ಲಾಂಟ್ ರಿಜಿಸ್ಟ್ರಾರ್, ಆ್ಯಂಡ್ ಶುಡ್ ಗೆಟ್ ದ ಲಿಸ್ಟ್ ಸರ್ಟಿಫೈಡ್ ಬೈ ವರ್ಕರ್ಸ್ ಮ್ಯಾನೇಜರಿಂದ ಕೂಡ ಲಿಸ್ಟ್ ತಗೋತಾರೆ. ದ ಆಡಿಟರ್ ಶುಡ್ ಸಿ ದ ಪ್ಲಾಂಟ್ ಆ್ಯಂಡ್ ಮಿಷಿನರಿ ಅಕೌಂಟ್ ಇಸ್ ಸೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಅಟ್. ನೋಡಿ ಅಲ್ಲಿ ಸಿಂಪಲಾಗಿ ಹೇಳ್ತಿದ್ದಾನೆ, ಇರ್ತಕ್ಕಂಥ ಈ ಪ್ಲಾಂಟ್ ಆ್ಯಂಡ್ ಮಿಷಿನರಿ ಅಕೌಂಟನ್ನು ನೋಡಿಕೊಂಡು ಅದೇ ಅಮೌಂಟು ಬ್ಯಾಲೆನ್ಸ್ ಶೀಟಲ್ಲಿ ಇದೆಯಾ, ಜೊತೆಗೆ ಇರ್ತಕ್ಕಂಥ ಅಮೌಂಟು ಕಾಸ್ಟ್ಲೆಸ್ ಡಿಪ್ರಿಷಿಯೇಷನ್ ಇದೆಯಾ ಅಂತಕ್ಕಂಥದ್ದನ್ನು, ಜೊತೆಗೆ ಆಫ್ಟರ್ ಪ್ರಾಪರ್ ಅಡ್ಜಸ್ಟ್ಮೆಂಟ್ ರಿಗಾರ್ಡಿಂಗ್ ನ್ಯೂ ಪರ್ಚೇಸ್, ಯಾವ್ದಾರು ಹೊಸದಾಗಿ ಪರ್ಚೇಸ್ ಆಗಿದ್ದರೆ ಅಥವಾ ಸೇಲ್ ಆಫ್ ಹೋಲ್ಡರ್ ಮಿಷಿನರಿ ಡ್ಯೂರಿಂಗ್ ದ ಇಯರ್, ಇವೆಲ್ಲ ಅಡ್ಜಸ್ಟ್ಮೆಂಟ್ ಆದಮೇಲೆ ಆ್ಯಡಿಷನ್ ಇದ್ದರೆ ಆ್ಯಡಿಷನ್ ಅಥವಾ ಡಿಪ್ರಿಷಿಯೇಷನ್ ಇದ್ದರೆ ಡಿಪ್ರಿಷಿಯೇಷನ್ ಇವೆಲ್ಲ ಕಳೆದು ಇದೆಯಾ ಅಂತಕ್ಕಂಥದ್ದನ್ನು ವೆರಿಫೈ ಮಾಡ್ಕೋತಾರೆ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡೋಣ.